ಮೊಘಲರ ಇತಿಹಾಸ ಮತ್ತು ಈ ಸುಲ್ತಾನರ ಇತಿಹಾಸ ಅಷ್ಟು ಮಹತ್ವದ್ದಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಾದ ಅಗತ್ಯ ಇಲ್ಲ ಅಂತ ಅನ್ಕೊಂಡಿರ್ಬೋದು, ಅವರು ಮಕ್ಕಳಿಗೆ ಹೇಳ್ಬೇಕಾದ ಅಗತ್ಯ ಇಲ್ಲ ಅಂತ ಅನ್ಕೊಂಡಿರ್ಬೋದು. ಹಾಗೆ ಹೇಳಿದ್ರೆ ತಪ್ಪು. ಈ ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಆಡಳಿತದ ಅವಧಿ ಅನೇಕ ದೃಷ್ಟಿಯಿಂದ ಬಹಳ ಅಗತ್ಯವಾದಂತ ಅಂಶ. ಮೊಘಲರದ್ದು ಕೂಡ ಅಷ್ಟೇ ಅಗತ್ಯವಾದಂತ ಅಂಶ. ಈಗ ದೆಹಲಿ ಸುಲ್ತಾನರ ರೂಲಿಂಗ್ ಅಂತೇಳಿ ಹೇಳುವಂತದ್ದು ಅದರ ಒಂದು ಸಿಸ್ಟಮ್ ಆಫ್ ಅಪ್ರೋಚ್ ಬೇರೆ ಇತ್ತು. ಮೊಘಲರ ಆಡಳಿತಕ್ಕೆ ಬಂದಾಗ ಅದರ ಅಪ್ರೋಚ್ ಸ್ವಲ್ಪ ಬೇರೆ ಇತ್ತು. ಇಲ್ಲಿ ಇದು ಹಿಂದೂ ಅಥವಾ ಆಂಟಿ ಹಿಂದೂ ಅಂತ ಹೇಳುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೋಡಿದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೆಹಲಿ ಸುಲ್ತಾನರು ಬರುವಾಗ ಈ ಇವನು 17 ವರ್ಷದ ಮೊಹಮ್ಮದ್ ಬಿನ್ ಕಾಸಿಮ್ ಅವನು ಬಂದಾಗ ಹಿಂದೂಗಳ ಜೊತೆಯಲ್ಲಿ ಅವನು ನಡೆದುಕೊಂಡಿದ್ದಂತ ರೀತಿಗೂ, ಆಮೇಲೆ ಹುಮಾಯೂನ್ ಬಂದಾಗ ಹುಮಾಯೂನ್ ನಡೆದುಕೊಂಡಿದ್ದ ರೀತಿಗೂ ಬಹಳ ವ್ಯತ್ಯಾಸ ಇದೆ. ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಬಂದಾಗ ಒಂದು ವಿದೇಶಿ ದಾಳಿಯ ರೀತಿಯಲ್ಲೇ ಬಂದಿದ್ರು. ಆಮೇಲೆ ಆ ಇಡೀ ಸಿಸ್ಟಮ್ ಇದು ಇನ್ಕ್ಲೂಡಿಂಗ್ ಮೊಘಲ್ಸ್ ಅವರು ಇಂಡಿಯನೈಸ್ ಆಗ್ತಾ ಹೋಗುವಂತ ಒಂದು ಪ್ರೋಸೆಸ್ ಆ ಇಡೀ ಒಂದು 700-800 ವರ್ಷಗಳ ಅವಧಿಯಲ್ಲಿ ನಮಗೆ ಕಾಣ್ತದೆ. ಮತ್ತು ಇವತ್ತು ಹಿಂದೂಗಳು ಸೇರಿದ ಹಾಗೆ ಭಾರತದಲ್ಲಿರುವ ಎಲ್ಲಾ ಸಂಸ್ಕೃತಿಗಳಲ್ಲಿಯೂ ಕೂಡ ಇರುವಂತ ಅನೇಕ ಲಕ್ಷಣಗಳು, ಉದಾಹರಣೆಗೆ ನಾವಿವತ್ತು ಚೂಡಿದಾರ್ ಅಂತ ಹೇಳೋದನ್ನು ಬಳಕೆ ಮಾಡ್ತೇವೆ, ಅಥವಾ ಮೂಗುತಿಯ ಬಳಕೆಯನ್ನು ಮಾಡ್ತೇವೆ. ಇಂಥ ಅನೇಕ ರೀತಿಯ ಸಾಂಸ್ಕೃತಿಕ ಪರಿಣಾಮಗಳು ಕೂಡ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಕಾಲದಿಂದ ಆಯಿತು. ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಮುಖ್ಯವಾದಂತ ದೆಹಲಿ ಸುಲ್ತಾನರು ಮತ್ತು ಮೊಘಲರ ಪೀರಿಯಡ್ ಅನ್ನು ಕೈ ಬಿಟ್ಟು ಭಾರತದ ಇತಿಹಾಸವನ್ನು ಅಭ್ಯಾಸ ಮಾಡುವುದೇ ಅವೈಜ್ಞಾನಿಕ ಪದ್ಧತಿ ಆಗ್ತದೆ. ಅದನ್ನು ಒಪ್ಲಿಕ್ಕೆ ಆಗುದಿಲ್ಲ. ಈಗ ನೀವು ಹೇಳಿದ ಹಾಗೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಿರಂಜನಾರಾಧ್ಯ ಅವರು ಇದು 7ನೇ ತರಗತಿಯಿಂದ ತೆಗೆದ್ರು ಮತ್ತೆಲ್ಲರೂ ಸೇರಿಸುವಂತ ಏನಾದ್ರು ಸುದ್ದಿ ಇತ್ತ? ನಾನು ನೋಡಿದ ಸುದ್ದಿನಲ್ಲಿ ಎಲ್ಲೂ ಇರಲಿಲ್ಲ. ಒಂದು ಬಹಳ ಮುಖ್ಯವಾದಂತ ವಿಚಾರ ಏನಂದ್ರೆ, ಯಾವುದೇ ಒಂದು ಪಾಠವನ್ನ ಅಥವಾ ಯಾವುದೇ ಒಂದು ವಿಷಯವನ್ನ ಬೋಧಿಸ್ಬೇಕಾದ್ರೆ ಅದರಲ್ಲಿ ಕೆಲವು ವಿಧಾನಗಳಿದಾವೆ. ಪೆಡಗಾಜಿಕಲ್ ಅಪ್ರೋಚ್ ಅಂತ ನಾವು ಕರಿತೇವೆ. ಅದನ್ನ ಒಂದೇ ತರಗತಿಯಲ್ಲಿ ನಾವು ಬೋಧಿಸಲ್ಲ, ಅದನ್ನ ಕಾನ್ಸಂಟ್ರಿಕ್ ವೇ ಅಂತ ಹೇಳ್ತೇವೆ. ಅಂದ್ರೆ ಅದನ್ನ ಒಂದು ತರಗತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ, ಅದಾದ ನಂತರ ಅದನ್ನು ಕಟ್ಕೊಳ್ತಾ ಹೋಗ್ತೇವೆ. ಅದನ್ನ ಒಂದು ತರಗತಿಗೆ ಸೀಮಿತಗೊಳಿಸೋದೇ ಒಂದು ರೀತಿಯ ಅವೈಜ್ಞಾನಿಕವಾದಂತ ವಿಧಾನ. ಉದಾಹರಣೆಗೆ ಮೊಘಲರನ್ನ ನಾನು 5ನೇ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ರೆ ಆ ಮಕ್ಕಳ ಏಜ್ ಅಪ್ರಾಪ್ರಿಯೇಟ್, ಗ್ರೇಡ್ ಅಪ್ರಾಪ್ರಿಯೇಟ್ ಅಂತ ನಾವು ಕರಿತೇವೆ. ಆ ಮಕ್ಕಳು ಆ ವಯಸ್ಸಲ್ಲಿ ಏನನ್ನ ಅರ್ಥೈಸ್ಕೋಬಹುದು, ಎಷ್ಟನ್ನ ಅರ್ಥೈಸ್ಕೋಬಹುದು, ಎಷ್ಟನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದನ್ನ ಅನುಸರಿಸಿ ಆ ಆಧಾರದ ಮೇಲೆ ನಾವು ಕಾನ್ಸಂಟ್ರಿಕ್ ಅಪ್ರೋಚ್ ಅಲ್ಲಿ 5ನೇ ತರಗತಿಗೆ ಎಷ್ಟು, 6ನೇ ತರಗತಿಗೆ ಎಷ್ಟು, 7ನೇ, ಇದನ್ನ ನಾವು ಒಂದು ವಿಧಾನ ಅಂತ ಕರಿತೇವೆ. ಸೊ ನೀವು ಒಂದು ತರಗತಿ ಕಿತ್ಬಿಟ್ಟು ಮುಂದಕ್ಕೆ ಹಾಕ್ತೀನಿ ಅನ್ನೋದೇ ಒಂದು ರೀತಿ ನಿಮಗೆ ಕನಿಷ್ಠ ಜ್ಞಾನ ಪೆಡಗಾಜಿಕಲಿ ಇಲ್ಲ. ಪೆಡಗಾಜಿಕಲಿ ಜ್ಞಾನ ಇದ್ರೆ ಅದನ್ನ ಹಂತ ಹಂತವಾಗಿ ನಾವು, ಯಾಕಂದ್ರೆ ಕಲಿಕೆ ಅನ್ನೋದು ಹಾಗಿರುತ್ತೆ. ಕಲಿಕೆ ಅಂತಕ್ಕಂಥದ್ದು ಹಂತ ಹಂತವಾಗಿ ವಿಷಯದ ಆಳ, ವಿಷಯದ ಅಗಲ, ವಿಷಯದ ಸಮಗ್ರತೆ, ವಿಷಯವನ್ನ ತಾರ್ಕಿಕವಾಗಿ ನೋಡ್ತಕ್ಕಂಥದ್ದು, ವಿಮರ್ಶೆ ಮಾಡ್ತಕ್ಕಂಥದ್ದು, ಅದು ಒಂದು ರೀತಿಯ ಕ್ರಮ. ಅದನ್ನೇ ನೀವು ಒಂದ್ ಕಡೆ ಕಿತ್ತಿನ ಆಮೇಲೆ ನಿಮ್ಮ ಒಂದು ಇದಿದೆಯಲ್ಲ ಎಡಪಂಥೀಯ ಅಂದ್ರೆ ಏನದೇನು ಈ ದೇಶದಲ್ಲಿ ಅಪರಾಧನ? ಎಡಪಂಥೀಯ ಅನ್ನೋದು ಒಂದು ವೈಜ್ಞಾನಿಕ ಚಿಂತನೆ, ಒಂದು ವ್ಯವಸ್ಥೆಯನ್ನ ವಸ್ತುನಿಷ್ಠವಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು. ಅದಕ್ಕೆ ತನ್ನದೇ ಆದಂತ ಒಂದು ಹಿಸ್ಟಾರಿಕಲ್ ಮೆಟೀರಿಯಲಿಸಮ್, ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್, ಅವರದೇ ಆದಂತ ಒಂದು ತತ್ವಜ್ಞಾನ, ಅದು ತತ್ವಶಾಸ್ತ್ರ. ಅದನ್ನ ಎಲ್ಲರೂ ಯಾಕೆ ಏನು ಅದು ದೊಡ್ಡ ಅಪರಾಧನ? ಎಡಪಂಥೀಯ ಚಿಂತನೆ ಹೊಂದಿದ್ದೀನಿ ಅಂದ್ರೆ ನಾನು ಈ ದೇಶದಲ್ಲಿ ದೇಶದ್ರೋಹಿನ? ಅದು ಸಮಾಜವನ್ನ ಅರ್ಥ ಮಾಡ್ಕೊಳ್ಳಿರ್ತಕ್ಕಂಥ ಒಂದು ವಿಧಾನ. ಆ ವಸ್ತುನಿಷ್ಠವಾಗಿ ಏನೋ ಅಂಕಿಅಂಶಗಳ ಆಧಾರದಲ್ಲಿ ವಸ್ತುನಿಷ್ಠವಾಗಿ ಇತಿಹಾಸವನ್ನ ಹೇಳ್ಕೊಡೋದು ತಪ್ಪ? ಒಂದ್ ನಿಮಿಷ ಸರಿಸುಮಾರು 1977ರವರೆಗೆ ಭಾರತದಲ್ಲಿ ಹೇಳ್ಕೊಟ್ಟಿದ್ದ ಇತಿಹಾಸ ಎಲ್ಲ ತಪ್ಪ? ಹಾಗಾದ್ರೆ ಮೊದಲನೇ ಪ್ರಯತ್ನ ನಡೆದಿದ್ದು 1977ರಲ್ಲಿ ಜನಸಂಘ ಮತ್ತು ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಕರಿಕ್ಯುಲಮ್ ನ ಚೇಂಜ್ ಮಾಡಿದ್ರು. ಹಾಗಾದ್ರೆ ಅಲ್ಲಿವರೆಗೂ ನಮ್ಮ ಮಕ್ಕಳು ಕಲ್ತಿದ್ದೆಲ್ಲ ಇತಿಹಾಸ ತಪ್ಪ? ನಾವು ಏನ್ ಆರ್ಗ್ಯೂ ಮಾಡ್ತೇವೆ? ನಮ್ ವಾದಕ್ಕೆ ಏನಾದ್ರೂ ಒಂದು ಕನಿಷ್ಠ ಇದಿರ್ಬೇಕಲ್ಲ, ಒಂದು ನೆಲೆ. ಇಲ್ಲ, ಒಂದ್ ನಿಮಿಷ ನಿರಂಜನಾರಾಧ್ಯ ಅವರೇ, ಈ ಎಡಪಂಥೀಯ ಆಲೋಚನೆಗಳಿಗೆ ಸಂಬಂಧಿಸಿ ನನಗೂ ಕೂಡ ಹಲವು ಗೊಂದಲಗಳಿದೆ. ಅರವಿಂದ್, ಇದ್ರ ಬಗ್ಗೆ ಏನಾದ್ರು ಮಾತಾಡ್ಲಿಕ್ಕೆ ಬಯಸ್ತೀರಾ ಇಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿ? ಅಲ್ಲ, ನೇರವಾದ ಪ್ರಶ್ನೆ ಏನು ಹೇಳಿ. ಎಡಪಂಥೀಯ ವಿಚಾರಧಾರೆ ಅನ್ನೋದು
ಅದರಿಂದಾಗಿ ತೊಂದರೆ ಆಗ್ತಾ ಇದೆ ಇತಿಹಾಸದ ಬಗ್ಗೆ ನಾವು ಹೇಳ್ಕೊಡುವಾಗ, ಸೋಷಿಯಲ್ ಸೈನ್ಸ್ ಪಠ್ಯಗಳಲ್ಲಿ ಹೇಳ್ಕೊಡುವಾಗ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ತೊಂದರೆ ಆಗ್ತಾ ಇದೆ ಅಂತ ನನಗೆ ಅನಿಸುವುದಿಲ್ಲ. ಆದ್ರೆ ಎಡಪಂಥೀಯ ಪೊಲಿಟಿಕಲ್ ಐಡಿಯಾಲಜಿಯ ಬೇಸ್ ಮೇಲೆ ಟೆಕ್ಸ್ಟ್ ಬುಕ್ ಒಂದಷ್ಟು ಮಟ್ಟಿಗೆ ನಿರೂಪಣೆ ಆಗಿರುವುದು ಹೌದು. ಅದು ಆದದ್ದು ಸರಿಯೋ ತಪ್ಪೋ ಆ ವಿಚಾರ ಬೇರೆ ಬೇರೆ ಚರ್ಚೆ ಅದು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳ ಲಭ್ಯತೆ ಇಲ್ಲದೆ ಒಂದು ಐಡಿಯಾಲಜಿಯ ದೃಷ್ಟಿಕೋನದಲ್ಲಿ ಬರೆದಿರೋದು ಹೌದು, ಅದು ಸರಿ ಅಂತ ಒಪ್ಕೊಳ್ಳಿಕ್ಕೆ ಆಗುದಿಲ್ಲ. ಸಾಕ್ಷಿ ಇಲ್ಲದೆ ಹೇಗೆ ನಿರೂಪಣೆ ಮಾಡ್ತೀರಿ? ಎಡಪಂಥಾಗ್ಲಿ ಬಲಪಂಥಾಗ್ಲಿ ಸಾಕ್ಷಿ ರಹಿತವಾಗಿ. ಈಗ ವೈಜ್ಞಾನಿಕ ಚಿಂತನೆ ಅಂತ ಹೇಳಿದಾಗ ನಾವು ಹೇಳುವ ಆರ್ಗ್ಯುಮೆಂಟ್ಗೆ ಅಲ್ಲಿ ಎವಿಡೆನ್ಸ್ ಇರ್ಬೇಕು ತಾನೆ. ಎವಿಡೆನ್ಸ್ ಇಲ್ಲದೆ ಹೇಗೆ ನಿರೂಪಣೆ ಮಾಡ್ಲಿಕ್ಕೆ ಬರ್ತದೆ? ಅದು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಡೀತಾ ಇರೋದು ಸಂಘರ್ಷ ನಡೀತಾ ಇರೋದು ಎಡಪಂಥೀಯ ಪೊಲಿಟಿಕಲ್ ಐಡಿಯಾಲಜಿ ಮತ್ತು ಬಲಪಂಥೀಯ ಪೊಲಿಟಿಕಲ್ ಐಡಿಯಾಲಜಿ. ನಮ್ಮದು ಯಾಕೆ ತಪ್ಪು ಅಂತ ಕೇಳುವ ರಭಸದಲ್ಲಿ ಇತಿಹಾಸ ಅನ್ನುವಂಥದ್ದು ಯಾರ ಮೂಗಿನ ನೇರಕ್ಕಿರ್ಬೇಕು ಅನ್ನುವ ಚರ್ಚೆ ನಡೀತಾ ಇದೆಯೇ ಹೊರತು ಅಲ್ಲಿಯ ವಸ್ತುನಿಷ್ಠತೆ ಏನಿರ್ಬೇಕು ಅನ್ನುವಂಥ ಚರ್ಚೆ ನಡೀತಾ ಇಲ್ಲ. ಸ್ನೇಹಿತರೆ, ಈ ಕಾರ್ಯಕ್ರಮದ ಪೂರ್ಣ ವಿಡಿಯೋವನ್ನು ನೋಡಲು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಒತ್ತಿ. ನಮಸ್ಕಾರ.